ನಿಮಗೆ ಜೀವನದಲ್ಲಿ ನೀವು ಅಂದುಕೊಂಡ ಗುರಿ ತಲುಪಬೇಕೆಂದರೆ ತ್ಯಾಗ ಮಾಡುವುದನ್ನು ಮೊದಲು ಕಲಿಯಬೇಕು. ನೀವು ನಿಮ್ಮ ನಿದ್ದೆಯನ್ನು ಸ್ವಲ್ಪ ಮಟ್ಟಿಗಾದರೂ ತ್ಯಾಗ ಮಾಡಬೇಕು. ಪ್ರಯತ್ನ ಎನ್ನುವುದು ನಿರಂತರವಾಗಿದ್ದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಮಲಗಿ ಕನಸು ಕಾಣುವುದಕ್ಕಿಂತ ನಿರಂತರ ಪ್ರಯತ್ನ ನಿಮ್ಮ ಗುರಿಯಾಗಬೇಕು. ಜ್ಞಾನವನ್ನು ಅರ್ಜಿಸಿ, ಆಗ ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಹಸಿದವನಿಗೆ ಮಾತ್ರ ಅನ್ನದ ಬೆಲೆ ತಿಳಿದಿರುತ್ತದೆ, ಹಾಗೆ ಕಷ್ಟಪಟ್ಟವನಿಗೆ ಮಾತ್ರ ಜೀವನದ ಬೆಲೆ ತಿಳಿದಿರುತ್ತದೆ. ಒಬ್ಬ ವ್ಯಕ್ತಿಗೆ ದೇಹದ ಮೇಲಿನ ಗಾಯ ಕೆಲವು ದಿನಗಳ ಮಟ್ಟಿಗೆ ಮಾತ್ರ ನೋವನ್ನು ನೀಡುತ್ತದೆ, ಆದರೆ ಚುಚ್ಚು ಮಾತುಗಳಿಂದ ಆದ ನೋವು ಜೀವನವಿಡೀ ನೋವು ನೀಡುತ್ತದೆ. ಚುಚ್ಚು ಮಾತಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಬೇಡಿ. ಈ ಮಾತುಗಳನ್ನು ಭಗವಂತನಿಗೆ ಅರ್ಪಿಸಿ, ಭಗವಂತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಾನ ನೀಡಿ. ನಿಮ್ಮ ಪ್ರಭು ನಿಮ್ಮ ಮನಸ್ಸಿನ ಸಾರಥಿಯಾಗಿ ದಾರಿ ತೋರಿಸುತ್ತಾನೆ. ಬೇರೆಯವರಲ್ಲಿ ಪ್ರೀತಿ ಇಲ್ಲದಿದ್ದಾಗ ನೀವು ಅವರಿಂದ ಎಷ್ಟೇ ಕಾಳಜಿ ಪ್ರೀತಿಯನ್ನು ಬಯಸಿದರೂ ಅದು ವ್ಯರ್ಥವಾಗುತ್ತದೆ. ಒಬ್ಬ ವ್ಯಕ್ತಿ ಬಹಳ ಸಮಯದವರೆಗೆ ಒಂದು ಕಡೆ ನಿಲ್ಲಬಹುದು, ಆದರೆ ದೀರ್ಘ ಸಮಯದವರೆಗೆ ಓಡುವುದು ತುಂಬ ಕಷ್ಟ. ಆದರೆ ನಿಮ್ಮ ಮನಸ್ಸು ಸದಾ ಓಡುತ್ತಲೇ ಇರುತ್ತದೆ, ಅದನ್ನು ನಿಲ್ಲಿಸುವುದು ತುಂಬ ಕಷ್ಟ. ಯಾರು ತಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ಸಮಯ ಪ್ರಜ್ಞೆ ಮತ್ತು ಜ್ಞಾನದಿಂದ ವರ್ತಿಸುತ್ತಾರೋ ಅವರೇ ಶ್ರೇಷ್ಠರು. ಇಂಥವರನ್ನು ಯೋಗಿಗಳೆಂದು ಕರೆಯುತ್ತಾರೆ. ನೀವು ಇದನ್ನು ಪಾಲಿಸಿ ನೋಡಿ, ನಿಮ್ಮ ಬದುಕೆ ಬದಲಾಗುತ್ತದೆ. ಯಾರು ತಮ್ಮ ಕೆಲಸ ಕರ್ತವ್ಯಗಳಲ್ಲಿ ಸೋಮಾರಿತನ ತೋರಿಸುತ್ತಾರೋ ಅದೇ ನಿಮ್ಮ ಶತ್ರುವಾಗಿ ಬಿಡುತ್ತದೆ. ಸೋಮಾರಿತನ ನಿಮ್ಮ ಉನ್ನತ ಮಟ್ಟಕ್ಕೆ ತಲುಪಲು ಬಿಡುವುದೇ ಇಲ್ಲ. ನೀವು ಬಡವರಾಗಿದ್ದೀರಿ ಎಂದರೆ ಅದಕ್ಕೆ ನಿಮ್ಮ ಸಮಯ ಪ್ರಜ್ಞೆ, ಅಜ್ಞಾನ ಮತ್ತು ಸೋಮಾರಿತನವೇ ಕಾರಣ. ಸೋಮಾರಿತನವನ್ನು ಹಿಂದೆ ಈ ಕ್ಷಣದಿಂದ ಬಿಟ್ಟು ಬಿಡಿ. ಸದಾ ಕಾರ್ಯನಿರತರಾಗಿರಿ. ಭಗವಂತ ನಿಮ್ಮಲ್ಲಿ ಯಾವುದಾದರೊಂದು ಜ್ಞಾನ ಶಕ್ತಿಯನ್ನು ನೀಡಿಯೇ ಇರುತ್ತಾನೆ. ಇದರಿಂದ ನೀವು ಗೆಲ್ಲುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ನೀವು ಬಯಸಿದರೆ ಏನನ್ನಾದರೂ ಸಾಧಿಸಿಯೇ ತೀರುತ್ತೀರಿ. ಕೆಲಸಗಳಿಗೆ ಕೊರತೆ ಇಲ್ಲ, ಆದರೆ ಕೆಲಸ ಮಾಡುವ ಆಸಕ್ತಿ ನಿಮಗಿರಬೇಕಷ್ಟೇ. ನೀವು ಒಮ್ಮೆ ನಿರ್ಧಾರ ಮಾಡಿ ನೋಡಿ, ಅವಕಾಶಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಕೆಲಸಗಳಲ್ಲಿ ಕೀಳು ಮತ್ತು ಮೇಲು ಎನ್ನುವುದಿಲ್ಲ. ನೀವು ಮಾಡುವ ಕೆಲಸ ನಿಜಾಯಿತಿ ಮತ್ತು ನಿಷ್ಠೆಯಿಂದಿರಬೇಕಷ್ಟೇ. ಕೆಲಸವೇ ದೇವರೆಂದು ತಿಳಿದು ಮಾಡಿದರೆ ಸಾಕು. ನೀವು ಎಲ್ಲ ಕಡೆ ಗೌರವವನ್ನು ಪಡೆಯುತ್ತೀರಿ. ಇಂದು ನೀವು ನಿಷ್ಠೆಯಿಂದ ಮಾಡುವ ಕೆಲಸ ಮುಂದೊಂದು ದಿನ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಹತ್ತಿರ ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಮನಸ್ಸಿಗೆ ಶಾಂತಿ ನೆಮ್ಮದಿ ಇಲ್ಲವೆಂದರೆ ಎಲ್ಲ ವ್ಯರ್ಥವಾಗುತ್ತದೆ. ನೀವು ನೆಮ್ಮದಿಯಾಗಿರಬೇಕೆಂದರೆ ಬೇಡವಾದ ವಿಷಯಗಳಿಗೆ ತಲೆಗೆಡಿಸಿಕೊಳ್ಳಬಾರದು. ನೀವು ಎಷ್ಟೇ ಕೋಪಿಸಿಕೊಂಡರೂ ತಿರಸ್ಕರಿಸಿದರೂ ನಿಮ್ಮನ್ನೇ ಬಯಸಿ ನಿಮ್ಮ ಜೊತೆಯಲ್ಲೇ ಇರುತ್ತಾರೆಂದರೆ ಅವರು ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇಟ್ಟಿರುತ್ತಾರೆ. ಎಲ್ಲದಕ್ಕಿಂತ ಮುಖ್ಯ ನೀವೇ ಆಗಿರುತ್ತೀರಿ. ಶುದ್ಧವಾದ ಪ್ರೀತಿಗೆ ಮಿತಿಯಾಗಲಿ ನಿರೀಕ್ಷೆಯಾಗಲಿ ಇರುವುದಿಲ್ಲ. ನಿಮ್ಮ ಗುರಿಯೇ ಅವರ ಗೆಲುವಾಗಿರುತ್ತದೆ. ಯಾವುದೇ ಕೆಲಸ ಮಾಡಿದರೂ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ, ಹಾಗೂ ದೇವರ ಪ್ರೀತಿ ಆಶೀರ್ವಾದ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ ಎಂಬ ದೃಢವಾದ ನಂಬಿಕೆ ಇರಲಿ. ಮೊದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಮಾತ್ರ ದೇವರು ಸಹಾಯ ಮಾಡಬಲ್ಲ. ನಿನ್ನ ಮೇಲಿನ ನಿನ್ನ ನಂಬಿಕೆಯ ಯಶಸ್ಸಿನ ದಾರಿ ಎಂಬುದನ್ನು ಮರೆಯಬೇಡಿ. ಭೂಮಿಯ ಮೇಲೆ ಬರುವಾಗ ಏಳಿ ಬರುವುದಿಲ್ಲ, ಹೋಗುವಾಗಲೂ ಅಷ್ಟೇ ಏಳಿ ಹೋಗುವುದಿಲ್ಲ. ಇರುವಷ್ಟು ದಿನಗಳ ಕಾಲ ಪ್ರೀತಿಯಿಂದ ಇರಿ, ಪ್ರೀತಿಯನ್ನೇ ಹಂಚಿ.